ಫಸ್ಟ್ ಪಿ ಯು ಸಿ ಬಯಾಲಜಿ ಪ್ರಾಕ್ಟಿಕಲ್ ಕ್ವಶನ್ ನಂಬರ್ 4D ಒಳಗಡೆ ಪ್ಲಾಂಟ್ ಫಿಸಿಯಾಲಜಿ ರಿಲೇಟೆಡ್ ನಿಮಗೆ ಐಡೆಂಟಿಫಿಕೇಷನ್ ಇಡ್ತಾರೆ. ಅದರಲ್ಲಿ ನೀವು ಪೇಪರ್ ಕ್ರೊಮ್ಯಾಟೋಗ್ರಾಫಿ ಏನಾದರೂ ಇಟ್ಟರೆ ಇದರಲ್ಲಿ ನೀವು ಏಮು ಮತ್ತು ಪ್ರಿನ್ಸಿಪಲ್ ಬರಿಬೇಕಾಗಿರುತ್ತೆ. ಎಷ್ಟು ಮಾರ್ಕ್ಸಿಗೆ ಗೊತ್ತಾ? 3 ಮಾರ್ಕ್ಸಿಗೆ. ಸೊ ನೋಡಿ, ಪೇಪರ್ ಕ್ರೊಮ್ಯಾಟೋಗ್ರಫಿ ಕಾನ್ಸೆಪ್ಟ್ ಏನು? ಪೆಟ್ರೋಲಿಯಂ ಈ ಥರನ ಆ್ಯಡ್ ಮಾಡಿರ್ತಾರೆ. ಇಲ್ಲಿ ಒಂದು ಲೋಡಿಂಗ್ ಸ್ಪಾಟ್ ಇರುತ್ತೆ, ಇದರಲ್ಲಿ ಕೆಲವೊಂದಿಷ್ಟು ಸ್ಯಾಂಪಲ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ನಾವು ಪ್ಲಾಂಟ್ ಸ್ಯಾಂಪಲ್ಸನ್ನು ಎಕ್ಸ್ಟ್ರಾಕ್ಷನ್ ತಗೊಂಡಾಗ ಕ್ಲೋರೋಫಿಲ್ ಪಿಗ್ಮೆಂಟ್ಸ್ಗಳು ಸಪ್ರೇಟ್ ಆಗೋದು ನಮಗೆ ಕಾಣುತ್ತೆ. ಮೇಲ್ಗಡೆಗೆ ರಬ್ಬರ್ ಕಾರ್ಕು, ಹುಕ್ಕು ಮತ್ತು ಕ್ರೊಮ್ಯಾಟೋಗ್ರಫಿ ಜಾರು ಮತ್ತು ವ್ಯಾಟ್ಮನ್ ಪೇಪರನ್ನು ಸಹಿತ ಅದರಲ್ಲಿ ಆ್ಯಡ್ ಮಾಡಿರ್ತಾರೆ. ಏನಿದೆ ನೋಡಿ, ಟು ಸಪರೇಟ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಬೈ ಪೇಪರ್ ಕ್ರೊಮ್ಯಾಟೋಗ್ರಫಿ. ಇದನ್ನು ಬರೋದು ನೆಕ್ಸ್ಟ್ ಪ್ರಿನ್ಸಿಪಲ್ ಸಹಿತ ಬರಿಬೇಕು. ಪ್ರಿನ್ಸಿಪಲ್ ಏನು ಹೇಳುತ್ತೆ ನೋಡಿ, ಕ್ರೊಮ್ಯಾಟೋಗ್ರಫಿ ಈಸ್ ಎ ಸೆಪರೇಷನ್ ಟೆಕ್ನಿಕ್ ಎಂಪ್ಲಾಯ್ಡ್ ಟು ಸಪರೇಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಲೈಕ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಔಟ್ ಆಫ್ ಎ ಮಿಕ್ಸ್ಚರ್. Photosynthetic pigments, namely chlorophyll A, chlorophyll B, carotene and xanthophyll, are subjected to mobile force exerted by solvent mixture and stationary force exerted by chromatography paper. This results is a formation of colored bands of different photosynthetic pigments on the basis of their molecular weight. Higher the molecular weight, lesser the distance of displacement from the loading spot. ಇನ್ನೊಂದು ಐಡೆಂಟಿಫಿಕೇಶನ್ ನೋಡಿ, ರೇಟ್ ಆಫ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ಇದೆ. ಬಟ್ ಆದರೆ ನಾವು ಪ್ರಾಕ್ಟಿಕಲಲ್ಲಿ ರೇಟ್ ಆಫ್ ರೆಸ್ಪಿರೇಷನ್ ಇನ್ ಜರ್ಮಿನೇಟಿಂಗ್ ಸೀಡ್ಸ್ ಸೆಟಪ್ಸ್ ಅನ್ನೋದು ಇಟ್ಟಿದ್ದೀವಿ. ಇದರಲ್ಲಿ ನೋಡಿ ನಿಮಗೆ ಏನೇನು ಕಾಣಿಸುತ್ತೆ ಅಂದರೆ ಸ್ಟ್ಯಾಂಡ್ ಕಾಣುತ್ತೆ, ಏರ್ ಬಬಲ್ ಕಾಣುತ್ತೆ, ಕಾರ್ಕ್ ಕಾಣುತ್ತೆ, ಪಿಪೆಟ್ ಕಾಣುತ್ತೆ, ಫಿಲ್ಟರ್ ಪೇಪರ್ ಡಿಪ್ಡ್ ಇನ್ KOH ಸೊಲ್ಯೂಷನ್, ಟೆಸ್ಟ್ ಟ್ಯೂಬು ಮತ್ತು ಕಾಟನ್ ಸ್ಯಾಬು ಮತ್ತು ಜರ್ಮಿನೇಟಿಂಗ್ ಸೀಡ್ಸ್. ಈ ಎಲ್ಲ ಸೆಟಪ್ಸ್ಗಳಲ್ಲಿ ನಾವು ಏನು ನೋಡಬೇಕಂತಂದರೆ ರೆಸ್ಪಿರೇಷನ್ ನಾವು ಕಾಣಬೇಕು. ಇದರಲ್ಲಿನೂ ಸಹಿತ ನೀವು ಪ್ರಿನ್ಸಿಪಲ್ಲು ಮತ್ತು EMನ್ನು ಬರಿಬೇಕಾಗತ್ತೆ. EMು ಪ್ರಿನ್ಸಿಪಲ್ ಎರಡೂ ಬರೆದ್ರೆ ನಿಮಗೆ 3 ಮಾರ್ಕ್ಸು ಅಸೈನ್ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ನೀವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ಆದರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಬರಿಬೋದು. ಏನಿದೆ ನೋಡಿ, ಟು ಸ್ಟಡಿ ದಿ ರೇಟ್ ಆಫ್ ರೆಸ್ಪಿರೇಷನ್ ಇನ್ ಫ್ಲವರಿಂಗ್ ಬರ್ಡ್ಸ್ ಆರ್ ಜರ್ಮಿನೇಟಿಂಗ್ ಸೀಡ್ಸ್, ಬಟ್ ವಿ ಆರ್ ಯೂಸಿಂಗ್ ದಿ ಜರ್ಮಿನೇಟಿಂಗ್ ಸೀಡ್ಸ್. ಪ್ರಿನ್ಸಿಪಲ್ ಏನು ಹೇಳುತ್ತೆ, ರೆಸ್ಪಿರೇಷನ್ ಈಸ್ ಎ ಕೆಟಬಾಲಿಕ್ ಪ್ರೊಸೆಸ್ ದಟ್ ಹೆಲ್ಪ್ಸ್ ಇನ್ ದಿ ಬ್ರೇಕ್ ಡೌನ್ ಆಫ್ ಫುಡ್ ಮಟೀರಿಯಲ್ಸ್ ಟು yield energy. The energy is used for all life processes. Rate of respiration is influenced by internal factors such as age, physiological status, cell types, etc., and external factors such as temperature, availability of oxygen and water, etc.